ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಥಂಬ್ನೈಲ್ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ ಇವತ್ತಿನ ಒಂದು ವ್ಲಾಗ್ ಯಾವುದು ಏನು ಅಂತ ಹೇಳಿ. ಹೌದು, ಇದು ಟ್ರಿಪ್ಪಿನ ಒಂದು ಸೀರೀಸ್ ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2 ಆಗಬಹುದು. ಮೇ ಬಿ ಇದು ಸ್ವಲ್ಪ ಲೆಂತ್ ಇದೆ ಅಂತೇಳಿ ಪಾರ್ಟ್ 2 ಮಾಡಿದ್ದೀನಿ ಅಷ್ಟೇ, ಇಲ್ಲಾಂದರೆ ಇದರಲ್ಲೇ ಅಟ್ಯಾಚ್ ಮಾಡಿ ಜೈ ಅನ್ನಿಸ್ತಾ ಇದೆ. ಎಸ್ ಫ್ರೆಂಡ್ಸ್, ನೋಡಿ ಟ್ರಿಪ್ಪಿಗೆ ಅಂತ ಹೇಳಿ ಅವತ್ತು ನಾವು ಶಾಪಿಂದ 8:30 ಗಂಟೆ ಒಳಗಡೆ ಶಾಪ್ ಕ್ಲೋಸ್ ಮಾಡಿ ಇಲ್ಲೇ ಬಗಲ್ಗುಂಟೆಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ. ನನಗೂ ಧೃತಿಗೂ ಮತ್ತು ಇವ್ರಿಗೂ ಏನೇನು ಶಾಪಿಂಗ್ ಮಾಡಿದೆ ಅಂತೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಇದೆಲ್ಲ ಗಂಡು ಮಕ್ಕಳದೇನಾ? ನಿನಗೆ ಒಂದೇ ಇದು ಶಾರ್ಟ್ಸು? ನನ್ನ ಹತ್ರ ಒಂದು ಬ್ಯಾಗಿ ಜೀನ್ಸ್ ಇತ್ತು, ಅದಕ್ಕೆ ಟೀ ಶರ್ಟ್ ನೋಡೋಣ ಅಂತ ನೋಡಿದ್ದು. ಅದು ಯಾಕೋ ಇಷ್ಟ ಆಗಲಿಲ್ಲ, ಇನ್ನೇನು ಮಾಡೋದು, ಯಾವುದೋ ಒಂದು ಅಂತೇಳಿ ಅದನ್ನೇ ತೊಗೊಂಡ್ಬಿಟ್ಟು ಬಂದ್ವಿ. ನೋಡಿ ಈ ಥರ ಇತ್ತು ಇದು ಅಂಗಡಿ. ಅಂದರೆ ಸಿಕ್ಕಾಪಟ್ಟೆ ರೇಟು ಫ್ರೆಂಡ್ಸ್, ಬಟ್ಟೆ ಮಾತೇ ಆಡ್ಸೋಕ್ಕಾಗಲ್ಲ. ನಮ್ಮ ಅಂಗಡಿಲೇ ಆದರೂ ಅಷ್ಟೇ, ಬೇರೆ ಅಂಗಡಿಲಾದರೂ ಅಷ್ಟೇ. ಗಂಡಿ ಹೋಗೋಣ, ಆಯಿತು. ಈ ಥರದ್ದೆಲ್ಲ ಏನು ಬೇಡ. ಫ್ರೆಂಡ್ಸ್, ಟೋಟಲ್ಲು 3,150 ರೂಪಾಯಿ ಟೋಟಲ್ ಬಿಲ್ಲಾಗಿತ್ತು. ನಾವು ಹೋಗುವಾಗ ಮಳೆ ಫುಲ್ ಜೋರಾಗಿ ಬರ್ತಿತ್ತು, ಹೆಂಗೆಂಗೋ ನಿಂತೈತಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಅಂಗಡಿ ಹತ್ರನೇ ಬಿಟ್ಟಿದ್ದೀವಿ, ಗಾಡಿ ಎಲ್ಲ ಏನೂ ತಗೊಂಬಂದಿಲ್ಲ, ನಡ್ಕೊಂಬಂದಿದ್ವಿ. ಹೋಗೋಣ ಬನ್ನಿ. ಧೃತಿ ಏನೇನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಯಾವ್ದು ಟ್ರಿಪ್ಪಲ್ಲಿ ತೋರಿಸ್ತೀನಿ ಯಾವ್ದ್ಯಾವ್ದು ತೊಗೊಂಡೆ, ಏನು ಧೃತಿಗೆ ಅಂತೆಲ್ಲ. ಎಸ್ ಫ್ರೆಂಡ್ಸ್, ನಾನು ಮತ್ತೆ ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಥಂಬ್ನೈಲ್ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ಯಾವುದು ಅಂತ ಹೇಳಿ. ಹೌದು, ಒಂದು 3-4 ಡೇಸ್ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ ಏನು ಅಂತ. ಇನ್ನು ಇವಾಗ ತಾನೇ ಹೊರಟಿದ್ದೀವಿ, ನೋಡೋಣ. ಇನ್ನು ರಾಜತ್ತೇರ್ ಬರ್ತೀನಿ ಅಂತ ಹೇಳಿದರು, ಅವ್ರನ್ನ ಹಂಗೆ ಪಿಕಪ್ ಮಾಡಿ ಹೋಗಬೇಕು. ಚೇಳೂರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ಹಂಗೆ ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಂಗೆ ಅವ್ರನ್ನ ಕರ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಹೋಗಬೇಕು. ಫುಲ್ ಇಲ್ಲಿ ನಿಧಾನಕ್ಕೆ ಅವೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಮಳೆ. ನೆನ್ನೆ ಫುಲ್ ಮಳೆ ಇತ್ತು, ಇವತ್ತು ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳಿ. ಆಲ್ರೆಡಿ 5:45 ಇಲ್ಲೇ, ಇನ್ನು 8ನೇ ಮೈಲಿ ಫುಲ್ ಜಾಮ್ ಆಗಿದೆ. ಇಲ್ಲೇ ಇದ್ದೀವಿ. ಚಿನಿ ಹಾಯ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಜ್ಜಿ ಹತ್ರ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೂ 8ನೇ ಮೈಲಿಲ್ಲೇ ಇದ್ದೀವಿ. ಫುಲ್ ಮಳೆ ಬರ್ತಿದೆ. ನೋಡಬೇಕು ಯಾವ ಥರ ಇರುತ್ತೆ. ಫುಲ್ಲು ತುಮಕೂರಲ್ಲೂ ಮಳೆ ಅಂತ ಅಂತಿದ್ರು. ನೆನ್ನೆ ಎಲ್ಲ ಇಲ್ಲೂ ಫುಲ್ ಮಳೆ ಬರ್ತಾಯಿತ್ತು. ನೋಡೋಣ ಯಾವ ಥರ ಇರುತ್ತೆ. ಅಂದರೆ ವೆದರ್ ಮಾತ್ರ ಸೂಪರ್ ಆಗೈತೆ. ನೋಡಬೇಕು ಅಲ್ಲಿಗೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಮಾಮ ಏನೂ ರೆಡಿನೇ ಆಗಿಲ್ಲ, ಹಂಗೆ ಓಡಾಡ್ತವ್ರು. ಇನ್ನು ನಾವು ಬೆಂಗಳೂರಿಂದ ತುಮಕೂರಿಗೆ ಬಂದ್ರೂ ರೆಡಿ ಆಗಿಲ್ಲ. ಜಂಪ್ ಔಟ್. ನೋಡಲ್ಲಿ ಯಾರದು? ಹಾಯ್. ಯಾರ ಧೃತಿ ಅದು? ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಹಾಯ್ ನಿತ್ಯ. ಅಜ್ಜಿ ಚೆನ್ನಾಗಿದ್ದೀರಾ? ಧೃತಿ ನಡೆಯೋಕ್ಕಲ್ವೇ? ಅಲ್ಲೋಡೋದಲ್ಲಿ ಕಲ್ಲು ಅದು ಇದು. ಯಾರು ಧೃತಿ ಅದು? ಹಾಂ, ಮರ್ತಿದ್ದಾಳೆ ಅನ್ಸುತ್ತೆ. ಯಾರು ಧೃತಿ? ನಂಗೆ ಹೆಂಗ್ರಿ ಗೊತ್ತು? ಹಾಯ್. ಅದಕ್ಕೆ ಗಿಡದಾಗ ಕರ್ಕೊಬಂದ್ರೆ ಸುತ್ತ ನೋಡ್ತಾವಳೆ.
ಲೈಟ್ ಆಫ್ ಮಾಡಮ್ಮ. ಲೈಟ್ ಆಫ್ ಮಾಡಿ ಕಣ್ಣಿಗೆ ಹೊಡಿತೈತೆ. ಅದು ಲೈಟ್ ಆ ಫೇಸ್. ನಾವು ಬಂದಿದ ತಕ್ಷಣ ಊಟ ಮಾಡ್ಬಿಟ್ಟು ಹೊರಡೋಣ ಅಂತೇಳಿ ಬಂದ್ವಿ. ಆಮೇಲೆ ಇವರು ನಿಧಾನಕ್ಕೆ ಹೋಗೋಣ, ಅಲ್ಲೂ ಟೈಮಿಂಗ್ಸ್ ಒಂಚೂರು ಐಡಿಯಾ ಇತ್ತಂತೆ. ಹಂಗಾಗಿ ಇವತ್ತು ಒಂದು 4 ಗಂಟೆ ಮೇಲೇ ದರ್ಶನಕ್ಕೆಲ್ಲ ಬಿಡೋದು ಅಂತೆಲ್ಲ ಅಂತಿದ್ರು. ನಾವು ಹೋಗ್ತಾ ಇರೋದು ಫಸ್ಟು ಸಿಗಂದೂರು ಚೌಡಮ್ಮನ ದೇವಸ್ಥಾನಕ್ಕೆ. ಹಂಗಾಗಿ ಇವರು ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ರಿ, ಒಂದು 3:30-4 ಗಂಟೆಗೆ ಅಲ್ಲಿ ರೀಚ್ ಆಗೋ ಥರ ಹೋಗ್ರಿ, ದರ್ಶನಕ್ಕೆಲ್ಲ ಈಸಿ ಆಗುತ್ತೆ. ನೀವು ಕರೆಕ್ಟ್ ಟೈಮಿಗೆ ಹೋಗ್ತೀರಾ, ಅಲ್ಲೇನು ವೆಯ್ಟ್ ಮಾಡೋ ಅಂಥದ್ದಿರಲ್ಲ ಅಂತೇಳಿ ಅದಕ್ಕೆ ಇವಾಗ ನಿಧಾನ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಅನ್ನ ಸಾಂಬಾರು ಮಾಡಿ ಬೋಂಡ ಹಪ್ಪಳ ಎಲ್ಲ ಮಾಡಿದ್ದೆ, ತೇಲ್ಸಿದ್ರು ಹಪ್ಪಳ ಎಲ್ಲ ತಿನ್ಕೊಂಡ್ಬಿಟ್ಟು ಈಗ ಹೊರಡಬೇಕು. ಬನ್ನಿ ಹೊರಡೋಣ. ಇವಾಗ ಎಷ್ಟೊತ್ತು ಎಲ್ಲ ಇಟ್ಕೊಂಡ್ವಿ, ಈಗ ಹೋಗ್ತಾ ಇದೀವಿ. ಎಲ್ಲ ಬೆಡ್ಶೀಟ್ಗಳು ಅವು ಇವೆಲ್ಲ ಬನ್ನಿ ತೋರಿಸ್ತೀನಿ ಯಾವ್ಯಾವ ಥರ ಇಟ್ಕೊಂಡಿದ್ದಾರೆ ಅಂತ. ಅಲ್ಲಿ ಹಾಕ್ಸೋ ಬಂದು ಹಾಯ್ 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 ಹಾಯ್. ಬ್ಯಾಗುಗಳು, ಚಾಪೆ, ಬೆಡ್ಶೀಟು ಎಲ್ಲ ಹಾಕಿದ್ದಾಯಿತು. ಜೊತೆ ಹಾಯ್. ಏನಿದೆ ಹಿಂಗೆ ಮಾಡ್ಕೊಂಡಿದ್ದು? ಎಲ್ಲಿ ಹಣ್ಣು? ಮ್ಯಾಂಗೋ. ತೇಜ ಎಲ್ಲಿಗೆ ಹೋಗ್ತಿರೋದು? ಟ್ರಿಪ್ಗೆ. ಅನ್ನ ಸಾರು, ಬೋಂಡು, ಹಪ್ಪಳ, ಉಪ್ಪಿನಕಾಯಿ. ಅನ್ನ ಸಾರು ಮಾತಾಡ್ತಾವಳೆ, ಹೊಟ್ಟೆಗೆ ಬಿದ್ದಿದ್ರು ಅಷ್ಟು ಮಾತಾಡ್ತಾಳೆ. ಹೋಗ್ತಾ ಇದೀವಲ್ಲ. ಹೊಸ ಬ್ರಿಡ್ಜಾ? ನೀರೆಲ್ಲ ಸುತ್ತಮುತ್ತ ಐತಾ? ಯಾವ ಥರ ಕಾಣಿಸ್ತೈತಲ್ಲ. ಇವಾಗ ಅಲ್ಲೋಡಲ್ಲಿ ರೋಡ್ನಾಗ ಹೆಂಗೆ ನಿಂತಿದ್ದಾರೆ ಅವರು. ಸೈಡ್ಗೆ ಹೋಗ್ರಿ. ಅಯ್ಯೋ ಇವನ ಏನು ಎಣ್ಣೆ ಬಟ್ಲು ತಾನೆ ಇಟ್ಕೊಂಡಿದ್ದಾಗೋ ಅಲ್ವಾ? ಸ್ಪೀಡ್ಸ್ ನೋಡೋಕ್ಕೆ ನಿಲ್ಲಿಸ್ಬೇಕಾ? ಅಪ್ಪ ಏನು ಬೇಡ, ನಡೀರಿ. ಬೆಳಗ್ಗೆ ಟೈಮ್ ನೋಡ್ಬೇಕೈತಿ, ಇವಾಗೇನು ಬೇಡ. ಹುಡುಗ ನನ್ನ ಮಕ್ಕಳು ಎಲ್ಲ ಸುಮ್ಮನೆ ನೋಡು ಏಕ ಲೈಟ್ಗೆ ಹೆಂಗೆ ಅಲ್ವಾ? ಸೂಪರಾಗಿ ಕಾಣಿಸ್ತೈತೆ. ಪಾರ್ಕಿಂಗ್ ಇದೆಯಣ್ಣ ಒಳಗೆ? ಫುಲ್ ಆಗೈತಾ? ನಡ್ಕೊಂಡು ಹೋಗ್ಬೇಕಾ ಇಲ್ಲ ಹಾಕಿ? ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗೈತೆ. ಇಲ್ಲಿಂದನೇ ಕ್ಯೂ ಅನ್ಸುತ್ತಲ್ವ? ಎಷ್ಟು ಬರ್ತಿದ್ರೆ ಇಲ್ಲಾದರೂ ಪಾರ್ಕಿಂಗ್ ಸಿಗೋದು ಕಷ್ಟ ಆಯ್ತಲ್ಲ. ಇಲ್ಲೊಂದು ಯಾವ್ದು ಖಾಲಿ ಆಯ್ತಲ್ಲ ಬಸ್ ಪಕ್ಕ. ಎಷ್ಟು ಸ್ವಾಮಿ, ಅಲ್ಲಿ ನೋಡ್ರಿ ಪಾರ್ಕಿಂಗ್ ಹೆಂಗೆ ತುಂಬೈತಂದರೆ ಜನ ಎಷ್ಟಿರೋಣ. ಈಗಲಿದ್ದೇನೆ, ಇವತ್ತು ಬೇರೆ ಅಮಾವಾಸ್ಯೆ. ಟೈಮ್ 3 ಗಂಟೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ದರ್ಶನ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, ಬನ ಇದ್ದಾರೆ ನೋಡ್ಬೇಕಲ್ಲಿ. ಇಲ್ಲೆಲ್ಲ ಗೇಮ್ಗಳು, ಅದ್ರದ್ದು ಚಪ್ಪಲಿ ಬಿಡೋದು, ಆ ಥರದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಬೇಕು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ. ಇವಾಗ ಬೆಳಗಿನ ಜಾವ ಕರೆಕ್ಟಾಗಿ 3 ಗಂಟೆ. ಗೊತ್ತಿಲ್ಲ, ಇನ್ನೂ ಮೇ ಬಿ ಬಿಟ್ಟಿಲ್ಲ ಅನಿಸುತ್ತೆ. ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟವ್ರೆ ಅಂತ ಹಿಂಗೆ ಅನಿಸುತ್ತೆ.
ಯಪ್ಪ ದೇವ್ರೆ, ದರ್ಶನಕ್ಕೆ ಹೋಗ್ಬೇಕಂದ್ರೆ ಹೆಂಗೆ ಹೋಗೋದು ಅಂತಲೂ ಗೊತ್ತಿಲ್ಲ. ಎಷ್ಟು ಜನ ಮಲಗಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ವಾಮಿ ದೇವ್ರೆ, ಹೆವಿ ಜನ. ವೀಕೆಂಡು, ಅದು ಬೇರೆ ಅಮಾವಾಸ್ಯೆ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟೈತೆ ನೋಡ್ರಿ. ಮತ್ತೆ ಹೋಗ್ತಾ ಇದ್ದಾರೆ ಇಲ್ಲಿ. ನಿತ್ಯ ಆಲ್ರೆಡಿ ಓಡ್ತಾ ಇದ್ದಾಳಲ್ಲಿ. ನಿತ್ಯ ಆಗಲೇ ಓಡ್ತಾ ಇದ್ದಾಳಲ್ಲಿ. ಸಿಕ್ಕಾಪಟ್ಟೆ ಜನ, ಮಕ್ಕಳುಗಳು. ಎಷ್ಟು ಜನ, ಫುಲ್ಲು ವೆಯ್ಟಿಂಗ್ ಅಂದರೆ ಯಪ್ಪ ದೇವ್ರೆ. ಒಳಗಡೆ ಎಲ್ಲ ಏನೋ ವೀಡಿಯೋ ಮಾಡೋಂಗಿಲ್ಲ, ಅಲ್ಲೋ ಇಲ್ಲ, ಹಂಗಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಇದೆ. ಮಲಗಿರೋರು ಇನ್ನೂ ಎದ್ದಿಲ್ಲ, ಅವರೆಲ್ಲ ಎದ್ದಿದೆಲ್ಲ ಫುಲ್ಲೆಲ್ಲ. ಎಲ್ಲ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. 5 ಗಂಟೆ ಒಳಗಡೆ ಬಿಟ್ಟಿದ್ದು, ನಮಗೆ 6 ಗಂಟೆ ಆಗೈತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರ್ಸಿದ್ವಿ. ನೋಡಿ ಇನ್ನೂ ಎಷ್ಟು ಕತ್ಲೈತೆ. ಕ್ಯೂ ನಿಂತಿದ್ದಾರೆ ಫುಲ್ಲು. ಸುಮಾರು ಜನ ಇದ್ದಾರಲ್ಲ ಆತ. ಇನ್ನೂ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ. ಜನ ಅವರೇ, ನಮ್ಮ ಮನೆಗೆ ಇನ್ನೂ ಧೃತಿಯವರೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಅವ್ರೇನೇನು ಮಾಡ್ತಾರೆ ನೋಡೋಣ. ಆಯಿತು ಗೊತ್ತಾ ಫ್ರೆಂಡ್ಸ್, ಫುಲ್ಲು ಜನ ಅಂದರೆ ಜನ, ಸಿಕ್ಕಾಪಟ್ಟೆ ವೆಯ್ಟಿಂಗು. ಅದು 3/4 ಅವರ್ ಕೂತಿದ್ದೀವಿ ದೇವ್ರ ಮುಂದೆ, ಅದೇ ಒಂದು ಖುಷಿ. ಹೋಗ್ಬಿಟ್ಟು ಬಂದ್ವಿ, ಎಲ್ಲ ಚೆನ್ನಾಗಾಯಿತು. ಈಗ ನೋಡ್ಬೇಕು ಕಾರ್ ಹತ್ರ ಅದೇನೇನು ಮಾಡ್ತಿರೋ. ಧೃತಿ ಎದ್ದಿದ್ದಾಳೋ ಈಗ ಗೊತ್ತೇ ಇಲ್ಲ, ಫೋನು ಮಾಡಿಲ್ಲ. ನೋಡೋಣ ಬನ್ನಿ. ಹೊಟ್ಟೆ ತಾಳಾಗ್ತೈತೆ. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ಜನ ಇರ್ತಾರೆ ಅವತ್ತು ಅಂಥೇಳಿ. ಅದೇ ಹೇಳಿದ್ನಲ್ಲ, ಸಂಡೇ ಬೇರೆ ಮತ್ತು ವಿತ್ ಅಮಾವಾಸ್ಯೆ ಬೇರೆ ಜೊತೆಗೆ ಬಂದಿತ್ತಲ್ಲ, ಹಾಗಾಗಿ ಟೂರಿಸ್ಟ್ಗಳೆಲ್ಲ ಜಾಸ್ತಿ ಅಂಥೇಳಿ ಅಲ್ಲೆಲ್ಲ ಇರೋರು ಹೇಳ್ತಾಯಿದ್ರು. ಮತ್ತು ನಾನು, ಅತ್ತೆ, ನಿತ್ಯ ಮತ್ತು ತೇಜು ಹೋಗಿದ್ದಿದ್ದು. ಬಟ್ ಅವರು ಒಂದು ಅರ್ಧ ಇದಕ್ಕೂ ಬರಲಿಲ್ಲ. ಅಲ್ಲಿ 3 ಗಂಟೆಯಿಂದ ಕೂತು ಎಷ್ಟವರು 5 ಗಂಟೆಗೆ ಬಿಟ್ಟರು. 2 ಅವರ್ ಅವ್ರಿಗೆ ವೆಯ್ಟ್ ಮಾಡಿಸೋತ್ತೆ ಸುಸ್ತಾಗೋಯ್ತು. ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಕೂತ್ಕೊಳ್ಳೋಕ್ಕೆ ಫುಲ್ಲು ಗಿಜ ಅಂತೈತೆ, ಫುಲ್ಲು ತೇವಾಗೋಗ್ಬಿಟ್ಟಿತ್ತು ಎಲ್ಲ. ಹಾಗಾಗಿ ನಿತ್ಯ ಮತ್ತು ತೇಜು ಒಂದು 3:45-4 ಗಂಟೆಗೆಲ್ಲ ವಾಪಸ್ ಬಂದುಬಿಟ್ರು. ನಾನು ಮತ್ತು ಇವರು ಅತ್ತೆ ಅಷ್ಟೇ ಹೋಗಿದ್ದು ಒಳಗಡೆ ದರ್ಶನಕ್ಕೆ. ಚೆನ್ನಾಗಾಯಿತು. ಒಂದು 3/4 ಅವರ್ ಕೂತು ಎಲ್ಲ ಸೂಪರಾಗಿತ್ತು. ದೇವರೆಲ್ಲ ನೋಡಿಕೊಂಡು ವೀಡಿಯೋ ಎಲ್ಲ ಏನೂ ಮಾಡೋಂಗಿರಲಿಲ್ಲ, ಹಾಗಾಗಿ ವೀಡಿಯೋ ಎಲ್ಲ ಏನೂ ಹಾಕಿಲ್ಲ. ಅಲ್ಲಿ ನೀವು ನಂಬಲ್ಲ, 1-2-3 ಜನ ಫೋಟೋ ಮತ್ತು ವೀಡಿಯೋ ಮಾಡಿದ್ರು. ಹೆಂಗೆ ಬೈದರು ಅಂದರೆ ದೇವ್ರನ್ನ ನನಗೆ ಒಂಥರ ಆಗೋಯ್ತು. ಅಲ್ಲಿ ಅಷ್ಟು ಚೆನ್ನಾಗಿ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ. ಇವ್ರಿಗೆ ಅದು ಏನು ಹುಚ್ಚೋ ಗೊತ್ತಿಲ್ಲ, ಕಣ್ ತುಂಬ ದೇವ್ರನ್ನ ನೋಡ್ಕೊಳ್ರಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಸರಿಯಾಗಿ ಬೈದಾಕ್ಬಿಟ್ರು ಅವರು. ಹಾಗಾಗಿ ನಾವು ಗೊತ್ತಿರೋರಾಗಿ ಆ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ಏನು ಫೋಟೋ ವೀಡಿಯೋ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ನೋಡಿ ಇವಾಗ ಇನ್ನೂ ಚೆನ್ನಾಗಿರುತ್ತೆ ಮಜಾ. ಧೃತಿ ಏನೇನು ಮಾಡ್ತಾಯಿದ್ದಾಳೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಪಾರ್ಕಿಂಗ್ ಅಂದರೆ ಪಾರ್ಕಿಂಗಿಗೆ ಬೆಳಗಿನ ಜಾವ ಸಿಗಲೇ ಇಲ್ಲ. ಈಗ ಹೋಗ್ಬೇಕಾದ್ರೆ ಎಲ್ಲ ಸಿಗ್ತಾಯಿದೆ. ಎಲ್ಲ ಕೆರೆ ತಕ್ಕೆ ಹೋಗ್ತೈತಮ್ಮ ಇಲ್ಲಿ. ಆಯ್ತಾ ಕೆರೆ? ನಾವು ಚಾಮಿಗೆ ಹೋಗಿದ್ದೀವಿ ಜೊತೆ, ನೀವು ಬಂದೇ ಇರಲಿಲ್ಲ. ಅಲ್ಲೇ ಹೋಗ್ಬೇಕು. ಎಲ್ಲಿ? ಹೌದಾ? ಅಲ್ಲೇ ಹೋಗ್ಬೇಕು. ಎಷ್ಟು ಜನ ಹೋಗಿದ್ವಿ. ಅದೇ ದೇವಸ್ಥಾನಕ್ಕೆ ಇವರಿಬ್ರು ಬಂದಿಲ್ಲ, ನಾನು ಅತ್ತನೇ ಲಾಸ್ಟಿಗೆ ಹೋಗಿದ್ದು. ಇಲ್ಲಿ ಹಲೋ ಮೇಡಮ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಧೃತಿ ಇಲ್ಲಿ ಹಾಯ್ ಧೃತಿ, ನಾಚಿಕೆ. ಇಲ್ಲಿ ಅಂಗಡಿ ಹತ್ರ ಹಾಕಿದ್ವಿ ಟೀ ಕಾಫಿ ಅಂತಿದೆಯಲ್ಲ ಅಂತೇಳಿ. ಯಪ್ಪ ಸಿಕ್ಕಾಪಟ್ಟೆ ರಶ್ ಇತ್ತು, ಫುಲ್ ರಶ್ಶು ಎಲ್ಲ. ಹೆಂಗೆ ದರ್ಶನ ಎಲ್ಲ ಮುಗೀತು, ಬೇಗನೆ ಬಂದ್ವಿ ದರ್ಶನ ಎಲ್ಲ ಮಾಡಿಕೊಂಡು. ಧೃತಿ ಇಲ್ಲಿ ಹಾಯ್, ಇಲ್ಲಿ ಏನು ಮಾಡೋದು? ಚೆನ್ನಾಗಿತ್ತು. 3 ಗಂಟೆಗೆ ಹೋಗಿ 6 ಗಂಟೆಗೆ ಬಂದಿದ್ದೀವಿ ದರ್ಶನ ಮುಗಿಸ್ತಾ. ಸಿಕ್ಕಾಪಟ್ಟೆ ನಾವು ಯಪ್ಪ
ಓಯ್ 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 ಏ ಕಳ್ಳ ನಾನು ಉಗ್ಗಮ್ಮ ಅಂತೆ, ಹುಡುಗ ಅನ್ನಕ್ಕೆ ಉಗ್ಗ ಅಂತೆ. ಕಾರಲ್ಲಿ ಹಾಕ್ಬಿಟ್ಟು ನೋಡಿ ಬಂದ್ವಿ. ಕಾಫಿ ಟೀ ಏನಾದರೂ ಕುಡಿಯೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಹೆಂಗೈತೆ ನೋಡಿ ಫ್ರೆಂಡ್ಸ್, ಫುಲ್ ವೆದರ್ ಮಾತ್ರ ಸೂಪರಾಗೈತೆ. ಚಿನ್ನಿ ಹಂಗೆ ಮಾಡಬಾರ್ದು. ನಾಯಿಗಳು ಮಾತ್ರ ಒಂದು 20 ಇದ್ದಾವೆ ಇಲ್ಲಿ, ಒಂದೊಂದು ಹತ್ರ 20 ನಾಯಿ. ಅಲ್ಲೆಲ್ಲ ಕೆರೆ ಎಲ್ಲ ಚೆನ್ನಾಗೈತಂತೆ, ಹಂಗಾಗಿ ಕೆರೆ ತಾನೇ ಅದನ್ನು ಹೇಳಿದ್ದವರು. ಫ್ರೆಶ್ ಮಾಡಿ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತೇಳಿ ಇವಾಗ ಅಲ್ಲಿ ಕೆರೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗಲ್ಲಿ. ಸ್ವಲ್ಪ ಅಲ್ಗಿಲ್ಲಿ ಉಜ್ಜಿ ಒಂಚೂರು ಟೀಗೆಲ್ಲ ಕುಡಿಯೋಣ ಅಂತೇಳಿ ಇಲ್ಲೇ ಬಂದ್ವಿ. ಮೊದಲು ಹಸುಗಳು ಅಂದರೆ ಗಂಡು ಹಸುಗಳು ಇರ್ತವಲ್ಲ ಅದು ಸಿಕ್ಕಾಪಟ್ಟೆ ಐತೆ ಫ್ರೆಂಡ್ಸ್. ಇನ್ನೂ ಸುಮಾರಷ್ಟು ಅಲ್ಲಿ ಒಳಗಡೆ ಅಲ್ಲೋ ಇರಲ್ಲ, ಹಂಗಾಗಿ ನಾನೇನು ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಸುಮಾರಷ್ಟು ಇನ್ನೂ ಪ್ಲೇಸ್ಗಳಿಗೆ ಹೋಗೋದಿದೆ, ಅಲ್ಲಿ ಹೋಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಎಲ್ಲಾದರೂ ಇನ್ನೂ ಏನಾರ ಬೇರೆ ಪ್ಲೇಸ್ಗಳಿಗೆಲ್ಲ ಹೋದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಯಾವ ಥರ ಇರುತ್ತೆ. 2-3 ದಿನ ಟ್ರಿಪ್ಪು ಅಂತ ಅಂದ್ಕೊಂಡು ಬಂದಿರೋದು, ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ. 2 ದಿನಕ್ಕೆ ಹೋಗ್ತೀವೋ, 1 ದಿನಕ್ಕೆ ಹೋಗ್ತೀವ, ಅಥವಾ 3 ದಿನ ಆಗುತ್ತಾ ಅಂತೇಳಿ. ಎಷ್ಟು ದಿನ ಹೋಗ್ತೀವೋ ಅಷ್ಟು ದಿನ ನಾನು ವ್ಲಾಗ್ನ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ನಾವು ರಾತ್ರಿ ಇದೇ ರೂಟಲ್ಲೇ ಬಂದಿದ್ದು. ರಾತ್ರಿ ಹೆಂಗಿತ್ತು ವ್ಯೂ, ಇವಾಗ ಹೆಂಗೈತೆ ಅಂತ. ನೀರೇನು ಅಷ್ಟಿಲ್ಲ, ಆವಾಗ ಜಾಸ್ತಿ ಇರ್ತಿತ್ತಂತೆ, ಇವಾಗೇನೋ ಗೊತ್ತಿಲ್ಲ, ಫುಲ್ ಕಡಿಮೆ ಆಗೈತೆ. ಈ ಕಡೆ ನೋಡಿ ನೀರೇ ಇಲ್ಲ, ಈ ಕಡೆ ಎಲ್ಲ ಫುಲ್ಲೆಲ್ಲ ಬರೀ ಮಣ್ಣು ಕಾಣಿಸ್ತಾ ಐತೆ, ಕೆಂಪು ಮಣ್ಣೆಲ್ಲ. ಆ ಕಡೆ ಸ್ವಲ್ಪ ಐತೆ ನೀರು. ಇವ್ರ ಕಾರ್ ಇಲ್ಲೇ ಬಿಟ್ಬಿಟ್ಟು ಎಲ್ಲೋದ್ರೂ ಗೊತ್ತಿಲ್ಲ. ನೋಡಿ ನಾಯಿಗಳು ಅಲ್ಲೊಂದು 20 ಇತ್ತು ಅಂದೆ, ಇಲ್ಲೊಂದು 5 ನಾಯಿ ಹಂಗೆ ಜೊತೆಗೆ ಬಂದೈತೆ. ಸಿಕ್ಕಾಪಟ್ಟೆ ಐತೆ ನಾಯಿ. ನೋಡ್ರಿ ಅಲ್ಲಿ ಹೆಂಗೆ ಓಡ್ಬರ್ತವ್ರು ನಮ್ಮ ಮನೆಗೆ. ಧೃತಿನ ಬಿಟ್ಬಿಟ್ಟು ಬಂದಿರೋದು, ಅದಕ್ಕೆ ಹೆಂಗೆ ಬರ್ತಾ ಇರೋದು. ನಮಗೊಂದು ಏನು ಅಭ್ಯಾಸ ಅಂದರೆ, ಬೆಳಗಿನ ಜಾವ ಸ್ವಲ್ಪ ಒಂದು 6 ಗಂಟೆ 5 ಗಂಟೆಗೆ ಇದ್ರೂ ಹೊಟ್ಟೆ ಫುಲ್ಲು ತಿರುಗ್ದಂಗೆ ಆಗ್ತಾ ಇರುತ್ತೆ, ಕಣ್ಣು ಕಾಲು. ಹಾಗಾಗಿ ಇಲ್ಲಿ ಫಸ್ಟು ಟೀ ಕುಡಿಬೇಕು, ಇಲ್ಲ ಕಾಫಿ ಕುಡಿಬೇಕು, ಇಲ್ಲ ಅಟ್ಲೀಸ್ಟ್ ತಿಂಡಿ ಸಿಕ್ಬಿಟ್ರೆ ಅಟ್ಲೀಸ್ಟ್ ತಿಂದೇ ತಿನ್ಕೊಬಿಡೋಣ ಅಷ್ಟೊತ್ತಿಗೆ ಅನ್ನೋ ರೇಂಜಿಗೆ ಆಗೋಗಿತ್ತು. ಇಲ್ಲ ಇನ್ನಕ್ಕೆ ಅಲ್ಲೇ ಒಂದು ಹೋಟ್ಲ್ ಇತ್ತು, ಹಂಗಾಗಿ ಅಲ್ಲಿ ಕೆರೆಗೆ ಹೋಗಿದ್ವಲ್ಲ ಅದೇ ರೋಡಲ್ಲೇ ಇತ್ತು. ಅವರೇ ಹೇಳಿದ್ದು ಈ ರೋಡಲ್ಲಿ ಹೋಗಿ ಫುಲ್ ಕೆರೆ ಹತ್ರನೇ ಹೋಗ್ತೀರಾ, ಕಾರು ಹೋಗುತ್ತೆ ಹೋಗಿ ಅಂತೇಳಿ. ಹಾಗಾಗಿ ಇಲ್ಲೇ ಹೋಗಿ ಒಂಚೂರೆಲ್ಲ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ಎಸ್ ಫ್ರೆಂಡ್ಸ್, ಇನ್ನೊಂದು ಯಾವುದೋ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಏನೋ ದೇವಸ್ಥಾನ ಇದೆಯಂತೆ ನೀರು ಒಳಗಡೆ, ನೋಡೋಣ. ನಮ್ಮ ಮನೆಯವರೇ ಅದನ್ನು ಮ್ಯಾಪಾಗಿ ಹುಡುಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಅಲ್ಲೆಲ್ಲ ಅಂತೇಳಿ. ಈಗ ಸಿಗಂದೂರು ದೇವಸ್ಥಾನದೆಲ್ಲ ಮುಗೀತು, ಅಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ತಾನೇ ಹೊರಟಿದ್ದೀವಿ. ಇನ್ನೂ ತಿಂಡಿ ಏನು ಕೊಡಿಸೇ ಇಲ್ಲ ಫ್ರೆಂಡ್ಸ್, ಇವರು ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೀ ಒಂದು ಕೊಡಿಸಿದ್ರು, ಕುಡಿದ್ವಿ. ಮಕ್ಕಳಿಗೆಲ್ಲ ಕುರ್ಕುರೆ ಕೊಡಿಸೋರೆ. ಈಗ ಹೋಗ್ತಾ ಇದ್ದೀವಿ. ಹಿಂಗೆ ನಮ್ಮ ಮನೆಗೆ ಅಣಗಿಸ್ತಾ ಇರ್ತಾರೆ, ಅದಕ್ಕೆ ನಾವು ಕೇರ್ ಮಾಡಲ್ಲ, ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಇವರೆಲ್ಲ ಕುರ್ಕುರೆ ತಿಂದು ನೀರು ಕುಡಿತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಯಾವ ಥರ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಐ ಥಿಂಕ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿತೌಟ್ ಸ್ಕಿಪ್ಪಿಂಗು ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಂಡಿದ್ರೆ ಪ್ಲೀಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದರಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಕೂಡ. ಸ್ವಲ್ಪ ಇದೇ ಜಾಸ್ತಿ ಆಗೋಯಿತು ಮತ್ತು ನೋಡೋಕ್ಕೆ ಸುಮ್ಮನೆ ಬೋರ್ ಅನಿಸುತ್ತೆ ಅಂಥೇಳಿ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.